ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ಚಲ್ಯ ಗ್ರಾಮ ಇಲ್ಲಿ ಬೆಂಗಳೂರು ಟು ಮಂಗಳೂರು ಹೆದ್ದಾರಿಯ ಪಕ್ಕ ಇರುವಂಥ 30 ಗುಂಟೆ ಮಾರುವಂಥ ಜಮೀನು ಹತ್ರ ಇದ್ದೀನಿ. ಇನ್ನು ಈ ಜಮೀನು ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ. ಶ್ರೀ ಆದಿಶಕ್ತಿ ಚಮತ್ಕಾರಿ ನಾಗಚೌಡಿ ಪಳ್ಳೆಕೆಮ್ಮನವರ ದೇವಸ್ಥಾನ, ಚಿನ್ನಂಬಳಿ, ಬಿಳಿಗಿರಿ ಹೋಬಳಿ, ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟಿಕ್ಕು. ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದು ಅರ್ಧದಲ್ಲೇ ನಿಂತು ಹೋಗಿರುವಂಥ ಪರಿಸ್ಥಿತಿಯಲ್ಲಿರೋದ್ರಿಂದ ಈಗ ಈ ದೇವಸ್ಥಾನ ಮುಂದೆ ನಿರ್ಮಾಣ ಆಗೋದಕ್ಕೆ ಭಕ್ತಾದಿಗಳು ಯಾರಾದರೂ ನಿಮ್ಮಲ್ಲಿ ಭಕ್ತಿ ಇರೋರು ಈ ಕಡೆ ಗಮನ ಹರಿಸಿ ದಾನ ಮಾಡ್ಬೋದು. ನಿಮಗೆ ಅವರ ಕಾಂಟ್ಯಾಕ್ಟ್ ನಂಬರು, ಸ್ಕ್ಯಾನರು ಎಲ್ಲವೂ ಕೂಡ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು. ಅವರ ಒತ್ತಾಯದ ಮೇರೆಗೆ ನಾವು ಈ ವಿಚಾರವನ್ನು ನಿಮಗೆ ತಿಳಿಸಿರ್ತೀವಿ. ಧನ್ಯವಾದಗಳು ಸ್ನೇಹಿತರೆ. ಮೊದಲಿಗೆ ಇದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ಚಲ್ಯ ಗ್ರಾಮ. ಇಲ್ಲಿ ಬೆಂಗಳೂರು ಟು ಮಂಗಳೂರಿಗೆ ಹೋಗುವ ಹೆದ್ದಾರಿಯ ಪಕ್ಕ 30 ಗುಂಟೆ ಖಾಲಿ ಜಮೀನಿದೆ. ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ. ನಿಮಗೊಂಥರ ಸ್ವಲ್ಪ ಗಿಡಗಳು ಬೆಳೆದಿದ್ದಾವೆ, ಅದು ನೀಟಾಗಿ ಕಾಣಿಸ್ದೇ ಇರ್ಬೋದು. 30 ಗುಂಟೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕನೇ ಇರೋದು. ಇನ್ನು ಇದರ ಬೆಲೆ ಕೂಡ ನಾನು ನಿಮಗೆ ಹೇಳ್ತೀನಿ. ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನಿಮಗೇನಾದರೂ ಈ ಕಡೆ ಒಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊಬೇಕಂದ್ರೆ ತುಂಬ ನೀಟಾಗಿದೆ ಜಮೀನು ಕೂಡ. ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ರೆಡ್ ಸಾಯಿಲ್ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ ಅಗ್ರಿಕಲ್ಚರ್ ಲ್ಯಾಂಡ್ಸು. ಇಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ, ತೊಂದರೆ ಇಲ್ಲ. ನೋಡಿರಿ, ನಿಮಗೆ ಪಕ್ಕದಲ್ಲಿ ತೆಂಗು ಎಷ್ಟು ಚೆನ್ನಾಗಿ ಬಂದಿದೆ. ಜೊತೆಗೆ ಇದು ದಾರಿಯ ಪಕ್ಕ ಇರೋದ್ರಿಂದ ಫ್ಯೂಚರಲ್ಲಿ ನಿಮಗೆ ಇದು ಕಮರ್ಷಿಯಲ್ ಲ್ಯಾಂಡ್ ಆಗು ಕೂಡ ಕನ್ವರ್ಟ್ ಆಗಿ ಮಾಡ್ಕೋಬೋದು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ನಿಮಗೇನಾದರೂ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ಚಲ್ಯ ಗ್ರಾಮದ ಹತ್ರನೇ ಇರೋದು. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು. ತುಂಬ ಚೆನ್ನಾಗಿದೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ದಾರಿಯ ಪಕ್ಕನೇ ಸೆಂಟ್ರಲ್ ದಾರಿ ಕೂಡ ಇದೆ. ಮುಂದೆ ಫ್ಯೂಚರಲ್ಲಿ ಏನಾದರೂ ಸೈಟು ಕೂಡ ಕನ್ವರ್ಟ್ ಮಾಡ್ಕೋಬೋದು. ಯಾಕೆಂದರೆ ಹೆದ್ದಾರಿಯ ಪಕ್ಕ ಇರೋದ್ರಿಂದ ಮುಂದಿನ ಎಲ್ಲ ಒಂದು ನೀವೇನಾದರೂ ಕಮರ್ಷಿಯಲ್ ಮಾಡ್ಕೊಳ್ಳಿ, ಪೆಟ್ರೋಲ್ ಬ್ಯಾಂಕು ಅಥವಾ ಇನ್ನೊಂದು ಏನೇ ಬಳಸ್ಕೊಂಡ್ರೂ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋದು ನನ್ನ ಮಾತು. ಇನ್ನು ನೀವು ಕೂಡ ಸ್ಥಳಕ್ಕೆ ಭೇಟಿ ಕೊಡಿ. ಇದರ ಬೆಲೆ ಕೊನೆಯಲ್ಲಿ ಹೇಳ್ತೀನಿ ನಾನು. ನೀವು ಕೂಡ ಒಂದು ಸರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ, ಈ ಭಾಗದಲ್ಲಿ ಬೇಕು ಅಂದಾಗ ಆ ಜಾಗಕ್ಕೆ ಭೇಟಿ ಕೊಟ್ಟು ಅಕ್ಕಪಕ್ಕದಲ್ಲಿ ವಿಚಾರಿಸಿ ಏನು ರೇಟ್ ನಡೆಯುತ್ತೆ, ಅಕ್ಕಪಕ್ಕದಲ್ಲಿ ಯಾವ ಬೆಲೆಗೆ ನೀವು ತೊಗೋಬೋದು. ನಮ್ಮದು ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟಿಕ್ಕು. ಇಲ್ಲಿಗೆ ಬಂದು ವಿಡಿಯೋ ಮಾಡ್ತಿರೋದ್ರಿಂದ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ನಮಗೆ ಗೊತ್ತಿರಲ್ಲ. ಆದ ಕಾರಣದಿಂದ ನೀವೇನಾದರೂ ಈ ಜಮೀನನ್ನು ತಗೊಳ್ಳೇಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೀನಿ. ನಿಮಗೆ 2 ನಂಬರ್ ಇರ್ತವೆ. 2 ನಂಬರ್ ನೀವೇನಾದರೂ ಅವರಿಗೆ ಡೈರೆಕ್ಟಾಗಿ ಫೋನ್ ಮಾಡ್ಬೋದು. ಜೊತೆಗೆ ಮಧ್ಯದಲ್ಲಿ ಒಂದು ಇವರು ದೇವಸ್ಥಾನ ಕಟ್ತಾ ಇದ್ದಾರೆ. ಆ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯೂ ಕೊಟ್ಟಿದ್ದೀನಿ ನಾನು ನಿಮಗೆ. ಅದರಲ್ಲೂ ಕೂಡ ಅವರು 2 ನಂಬರು ಇರ್ತವೆ. ಏನಾದರೂ ಹೆಚ್ಚಿನದಾಗಿ ಮಾಹಿತಿ ಬೇಕು ಈ ಜಮೀನು ಬಗ್ಗೆ ಅಂದರೆ ನೀವು ಅದಕ್ಕೆ ಫೋನ್ ಮಾಡಿ ಮಾಹಿತಿಯನ್ನು ತೊಗೋಬೋದು. ಇನ್ನು ಜನರಲ್ ಪ್ರಾಪರ್ಟಿ, ಮಣ್ಣು ಪ್ಯೂರ್ ರೆಡ್ ಸಾಯಿಲು, ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ ಈ ಭಾಗದಲ್ಲಿ. ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ. ಆ ಬೆಲೆಯನ್ನು ಹೇಳೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಫೋನುಗಳನ್ನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡುವ ಕೆಲಸ ಮಾಡ್ತೀನಿ. ಜೊತೆಗೆ ಯಾವುದೇ ವಿಚಾರ ಅಂದರೆ ವೀಡಿಯೋಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಒತ್ತಡದಲ್ಲಿ ನಾವೇನಾದರೂ ವಿವರಣೆ ಕೊಡುವಂಥ ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನೀವು ಹೇಳಿ, ಈ ಥರ ವಿಡಿಯೋ ಮಾಡಿ, ಈ ಥರ ಇದನ್ನು ಬಿಟ್ಟಿದ್ದೀರಾ ಅನ್ನೋ ಕೆಲವೊಂದು ಅಂಶಗಳನ್ನು ಹೇಳಿದ್ರೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ವಿಡಿಯೋನ ಮಾಡ್ತೀನಿ. ಅದು ನಮಗೆ ತುಂಬ ಅಮೂಲ್ಯ ನಿಮ್ಮ ಸಲಹೆ. ಇನ್ನು 1 ಗುಂಟೆ, ನಾನು 30 ಗುಂಟೆ ಖಾಲಿ ಜಮೀನಿದೆ, ನೀರಾವರಿ ಜಮೀನು. ಅಕ್ಕಪಕ್ಕದಲ್ಲೆಲ್ಲ ನೀರಾವರಿನೇ, ಇದು ನೀರಾವರಿ ಅಲ್ಲ, ಖಾಲಿ ಜಮೀನು. ನಿಮಗೇನಾದರೂ ಈ ಕಡೆ ಇಂಟ್ರೆಸ್ಟ್, ಒಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಅದರಾಗೂ ಒಂದು ಬೆಂಗಳೂರು ಟು ಮಂಗಳೂರಿಗೆ ಹೋಗುವ ಹೆದ್ದಾರಿಯಲ್ಲಿ ಇರೋದ್ರಿಂದ ಮುಂದೆ ಏನಕ್ಕಾದರೂ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಮಾತು. ಇನ್ನು 1 ಗುಂಟೆ 3,50,000 ಹೇಳ್ತಾರೆ. ನೆಗೋಷಿಯಬಲ್ ಇರುತ್ತೆ.
ನೇರವಾಗಿ ಓನರ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ನೀವೇ ಮಾತಾಡಿ. ಇನ್ನು ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಇನ್ನು ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಮತ್ತೊಂದು ಸಾರಿ ಈ ಜಮೀನಿನ ಬೆಲೆ ಹೇಳ್ತೀನಿ. 3,50,000 ಒಂದು ಗುಂಟೆ. ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಗುಂಟೆ 3,50,000. ನೇರವಾಗಿ ಜಮೀನಿನ ಓನರ್ ಇರ್ತಾನೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.